ಸಾಕಷ್ಟು ಪರ ವಿರೋಧ ಏನಿಲ್ಲ, ಸ್ವಲ್ಪ ವಿರೋಧ ಇದೆ. ಅದು ವಿರೋಧ ಬೇಕು ಅಂತ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು, ಉದ್ದೇಶ ಇಟ್ಕೊಂಡು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ. ಬಿಟ್ಟರೆ ಅಲ್ಲಿ ಆಸ್ಪತ್ರೆ ಅವಶ್ಯಕತೆ ಐತೆ. ಈಗ ನೋಡ್ರಿ, ಬಿಲ್ಡಿಂಗು ಇವತ್ತು ಹೊಸ್ದಾಗಿ ಕಟ್ತಾ ಇರ್ತಕ್ಕಂಥದ್ದು ಅಲ್ಲ. ಅಲ್ಲಿ ಹಿಂದೆ ವೆಟರ್ನರಿ ಬಿಲ್ಡಿಂಗ್ ಇತ್ತು, ಮುನ್ಸಿಪಲ್ ಬಿಲ್ಡಿಂಗ್ ಇತ್ತು, ಮುನ್ಸಿಪಲ್ ಅಂಗಡಿ ಕಟ್ಟಿದ್ರು. ಇವೆಲ್ಲ ಇದ್ದಾಗ ಅವೆಲ್ಲ ತೆರವುಗೊಳಿಸಿ ಹಾಸ್ಪಿಟ್ಲ್ ಕಟ್ತಾ ಇದೀವಿ. ತಪ್ಪೇನು? ಹಾಸ್ಪಿಟ್ಲು ಸಾರ್ವಜನಿಕರಿಗೆ ಅನುಕೂಲ ಆಗೋದಕ್ಕೆ ಕೊಟ್ಟು ಕಟ್ತಾ ಇರೋದಲ್ವ. ನಾನು ಇವ್ರನ್ನ ಕರ್ಕೊಂಬಂದೆ, ದಿನೇಶ್ ಗುಂಡೂರಾವ್ ಅವ್ರನ್ನ. ಒಂದು ಸರಿ ನಮ್ಮ ಹಾಸ್ಪಿಟ್ಲ್ ನವೀಕರಣಕ್ಕೆ 4 ಕೋಟಿ ದುಡ್ಡು ಕೊಟ್ಟಿದ್ರು. ಕರ್ಕೊಂಬಂದಾಗ ಒಳಗಡೆ ಕರ್ಕೊಂಡೋಗಿ ಆ ವಾಸನೆ ಎಲ್ಲ ನೋಡ್ಬಿಟ್ಟು, ಇದು ಏನೇ ಇದು ಗುಡ್ ಶೆಡ್ ಇದ್ದಂಗೆ ಐತೆ, ಇದು ಹೆಂಗೆ ಇಲ್ಲಿ ಆಸ್ಪತ್ರೆ ನಡೆಸ್ತೀರಾ ಅಂದರು. ಸರಿ ಸ್ವಾಮಿ, ಹಂಗಾದ್ರೆ ನೀವು ಒಂದು ಹಾಸ್ಪಿಟ್ಲ್ ಮಂಜೂರು ಮಾಡಿಕೊಡಿ, ಜಾಗ ರೆಡಿ ಮಾಡ್ಕೊಳ್ಳಿ ಅಂತಂದರು. ಜಾಗ ರೆಡಿ ಮಾಡ್ದೋ ಮುಂದುಗಡೆನೆ. ಹಾಸ್ಪಿಟ್ಲ್ ತೊಗೊಂಡೋಗಿ ನಾವೆಲ್ಲೋ ರಾಮನಗರದಲ್ಲಿರೋ ಹಾಸ್ಪಿಟ್ಲನ್ನ ತೊಗೊಂಡೋಗಿ ನಾವು ಐಜೂರಿನಲ್ಲೋ ಅಲ್ಲೆಲ್ಲೋ ಇನ್ನೊಂದು ಕಡೆ ಕಟ್ಟೋಕ್ಕಾಗಲ್ಲ. ಅದು ಹೆಡ್ ಕ್ವಾರ್ಟರ್ಲ್ಲಿ ಇರಬೇಕು, ಎಲ್ಲಿರಬೇಕು ಅಲ್ಲೇ ಇರಬೇಕು. ಬಡವ್ರಿಗೆ ಬಸ್ಸಿಂದ ಹೇಳಿದ ತಕ್ಷಣ ನಡ್ಕೊಂಡು ಬರೋವಂಥ ರೀತಿಯಲ್ಲಿ ಇರಬೇಕು ಅಂತೇಳಿ ಅದನ್ನು ಸೂಕ್ತವಾದ ಜಾಗ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಅದ್ರ ಮೇಲೊಂದು ಕೇಸ್ ಹಾಕ್ಸೋದು, ಇದಕ್ಕೇನೋ ಆ ಮುಂದ್ಗಡೆ ಇರ್ತಕ್ಕಂಥ ಕೆಂಪೇಗೌಡರು ಸ್ಟ್ಯಾಚ್ಯೂನ ತೆರವು ಮಾಡಿ ಪಕ್ಕದಲ್ಲಿ ಇಡೋಕ್ಕೆ ಅಂತ ನಾವು ತೀರ್ಮಾನ ಮಾಡೋದು. ಅದಕ್ಕೆ ಹೋಗಿಸ್ತಂದ್ರು. ಕೋರ್ಟಲ್ಲಿ ಇಲ್ಲ ಮಾಡಿ ಆದರೆ ಅದನ್ನು ಗೌರವಯುತವಾಗಿ ಮಾಡಿ ಅಂತೇಳಿ ಅದಕ್ಕೆ ಕೋರ್ಟ್ ಆದೇಶ ಆಯಿತು. ಈಗ ಮರದ ವಿಚಾರ ಹೋಗವ್ರೆ, ಅಲ್ಲಿ ಟೀಕ್ ವುಡ್ಡವೆ, ಸ್ಯಾಂಡಲ್ವುಡ್ಡವೆ, ಇನ್ನೇನೋ ಅವೆ ಅಂತ ಕೊಟ್ಟವ್ರೆ. ಅಲ್ಲಿ ಮಾಹಿತಿ ನೆನ್ನೆ ಪರ ವಿರೋಧ ಆಯಿತು. ಅವ್ರ ಕಡೆ ಒಂದು 20-25 ಜನ ಬಂದಿದ್ದರು. ಈ ಕಡೆ ಎಲ್ಲ ಪರವಾಗಿರ್ತಕ್ಕಂಥವ್ರು 25 ಜನ ಇದ್ದರು, ಬೇಡ ಅಂತಕ್ಕಂಥವ್ರು 25 ಜನ ಇದ್ದರು. ಅಲ್ಲಿ ಆಸ್ಪತ್ರೆ ಬೇಕು ಅಂತಕ್ಕಂಥವ್ರು 1000 ಜನ ಬಂದಿದ್ದರು. ಅದನ್ನು ಮಾಹಿತಿ ತೊಗೊಳ್ಳಿ ಅಂತ ಕೋರ್ಟ್ ಆದೇಶ ಕೊಟ್ಟಿದ್ದು. ಅದನ್ನು ತೊಗೊಂಡು RFO ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾರೆ. ಮಾಗಡಿ ಒಂದರಲ್ಲಿ ರಾಮನಗರದಲ್ಲಿ ನೋಡ್ತಾ ಇದ್ದೀವಲ್ಲ, ರಾಮನಗರದಲ್ಲಿ ಅದೇ ನಡೀತಾ ಇದೆ. ಕೆಲವು ವಿರೋಧಿಗಳು ಅವರಪ್ಪ ವಿರೋಧ ಮಾಡೋಕ್ಕೇ ಹುಟ್ಟವ್ರೆ. ಏನು ಮಾಡೋದು? ನಾನೇನಾರ ಬಂಗ್ಲೆ ಕಟ್ಕೋತಾ ಇದ್ದರೆ, ನಾನೇನಾರು ಆಸ್ತಿ ಮಾಡ್ಕೋತಾ ಇದ್ದರೆ ವಿರೋಧ ಮಾಡಲಿ. ಸಾರ್ವಜನಿಕರ ಕೆಲಸ ಮಾಡೋಕ್ಕೂ ಕೂಡ ಮುಕ್ತವಾಗಿ ಬಿಡಲಿಲ್ಲ ಅಂತಂದರೆ ಜನ ಅವ್ರಿಗೆ ತೀರ್ಪು ಕೊಡ್ತಾರೆ ಬಿಡಿ. ಅಂದರೆ ಮುಂದೆ ಆಡೋರೇ ಬೇರೆ, ಹಿಂದೆ ಅದಕ್ಕೆ ತಾಳ ಹಾಕೋರೇ ಬೇರೆ ಅವರೇ. ಇದೆಲ್ಲ ಜನಕ್ಕೆ ಗೊತ್ತಾಯ್ತದೆ, ಅದನ್ನು ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ರಿಷಫಲ್ ಶಾಸಕರು ಡೈಲಿ ಕೋರ್ಟ್ ಬಂದಿದ್ರು. ನಾನು ಸ್ವಲ್ಪ ರಾಹುಲ್ ಗಾಂಧಿ ಅವ್ರನ್ನ ಮಾತಾಡೋಕ್ಕೆ ಟಚ್ ಮಾಡಿದೆ, ಇನ್ನು ಫೋನು ಬರ್ತಾ ಇಲ್ಲ. ತಿಳ್ಕೊಂಡು ಹೇಳ್ತೀನಿ. ನಾನು ಕೇಳಿದ್ರೆ ಕ್ಯಾಬಿನೆಟ್ ರಿಷಫಲ್ ಯಾವಾಗ ಅಂತ, ಅದು ಹೈಕಮಾಂಡ್ ತೀರ್ಮಾನ. ಅವ್ರು ಹೋಗಿ ಅವ್ರ ಅಭಿಪ್ರಾಯಗಳು ಹೇಳ್ಬಿಟ್ಟು ಬಂದವ್ರೆ. ತೀರ್ಮಾನ ಮಾಡೋದು ಹೈಕಮಾಂಡ್, ಅದ್ರ ಬಗ್ಗೆ ಮಾಡೋದು ಹೈಕಮಾಂಡ್. ಆಯ್ತು ಸರ್. ಸಾಕಷ್ಟು ಪರ ವಿರೋಧ ಏನಿಲ್ಲ, ಸ್ವಲ್ಪ ವಿರೋಧ ಇದೆ. ಅದು ವಿರೋಧ ಬೇಕು ಅಂತ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು, ಉದ್ದೇಶ ಇಟ್ಕೊಂಡು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ. ಬಿಟ್ಟರೆ ಅಲ್ಲಿ ಆಸ್ಪತ್ರೆ ಅವಶ್ಯಕತೆ ಐತೆ. ಈಗ ನೋಡ್ರಿ, ಬಿಲ್ಡಿಂಗು ಇವತ್ತು ಹೊಸ್ದಾಗಿ ಕಟ್ತಾ ಇರ್ತಕ್ಕಂಥದ್ದು ಅಲ್ಲ. ಅಲ್ಲಿ ಹಿಂದೆ ವೆಟರ್ನರಿ ಬಿಲ್ಡಿಂಗ್ ಇತ್ತು, ಮುನ್ಸಿಪಲ್ ಬಿಲ್ಡಿಂಗ್ ಇತ್ತು, ಮುನ್ಸಿಪಲ್ ಅಂಗಡಿ ಕಟ್ಟಿದ್ರು. ಇವೆಲ್ಲ ಇದ್ದಾಗ ಅವೆಲ್ಲ ತೆರವುಗೊಳಿಸಿ ಹಾಸ್ಪಿಟ್ಲ್ ಕಟ್ತಾ ಇದೀವಿ. ತಪ್ಪೇನು? ಹಾಸ್ಪಿಟ್ಲು ಸಾರ್ವಜನಿಕರಿಗೆ ಅನುಕೂಲ ಆಗೋದಕ್ಕೆ ಕೊಟ್ಟು ಕಟ್ತಾ ಇರೋದಲ್ವ. ನಾನು ಇವ್ರನ್ನ ಕರ್ಕೊಂಬಂದೆ, ದಿನೇಶ್ ಗುಂಡೂರಾವ್ ಅವ್ರನ್ನ. ಒಂದು ಸರಿ ನಮ್ಮ ಹಾಸ್ಪಿಟ್ಲ್ ನವೀಕರಣಕ್ಕೆ 4 ಕೋಟಿ ದುಡ್ಡು ಕೊಟ್ಟಿದ್ರು. ಕರ್ಕೊಂಬಂದಾಗ ಒಳಗಡೆ ಕರ್ಕೊಂಡೋಗಿ ಆ ವಾಸನೆ ಎಲ್ಲ ನೋಡ್ಬಿಟ್ಟು, ಇದು ಏನೇ ಇದು ಗುಡ್ ಶೆಡ್ ಇದ್ದಂಗೆ ಐತೆ, ಇದು ಹೆಂಗೆ ಇಲ್ಲಿ ಆಸ್ಪತ್ರೆ ನಡೆಸ್ತೀರಾ ಅಂದರು. ಸರಿ ಸ್ವಾಮಿ, ಹಂಗಾದ್ರೆ ನೀವು ಒಂದು ಹಾಸ್ಪಿಟ್ಲ್ ಮಂಜೂರು ಮಾಡಿಕೊಡಿ, ಜಾಗ ರೆಡಿ ಮಾಡ್ಕೊಳ್ಳಿ ಅಂತಂದರು. ಜಾಗ ರೆಡಿ ಮಾಡ್ದೋ ಮುಂದುಗಡೆನೆ. ಹಾಸ್ಪಿಟ್ಲ್ ತೊಗೊಂಡೋಗಿ ನಾವೆಲ್ಲೋ ರಾಮನಗರದಲ್ಲಿರೋ ಹಾಸ್ಪಿಟ್ಲನ್ನ ತೊಗೊಂಡೋಗಿ ನಾವು ಐಜೂರಿನಲ್ಲೋ ಅಲ್ಲೆಲ್ಲೋ ಇನ್ನೊಂದು ಕಡೆ ಕಟ್ಟೋಕ್ಕಾಗಲ್ಲ. ಅದು ಹೆಡ್ ಕ್ವಾರ್ಟರ್ಲ್ಲಿ ಇರಬೇಕು, ಎಲ್ಲಿರಬೇಕು ಅಲ್ಲೇ ಇರಬೇಕು. ಬಡವ್ರಿಗೆ ಬಸ್ಸಿಂದ ಹೇಳಿದ ತಕ್ಷಣ ನಡ್ಕೊಂಡು ಬರೋವಂಥ ರೀತಿಯಲ್ಲಿ ಇರಬೇಕು ಅಂತೇಳಿ ಅದನ್ನು ಸೂಕ್ತವಾದ ಜಾಗ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಅದ್ರ ಮೇಲೊಂದು ಕೇಸ್ ಹಾಕ್ಸೋದು, ಇದಕ್ಕೇನೋ ಆ ಮುಂದ್ಗಡೆ ಇರ್ತಕ್ಕಂಥ ಕೆಂಪೇಗೌಡರು ಸ್ಟ್ಯಾಚ್ಯೂನ ತೆರವು ಮಾಡಿ ಪಕ್ಕದಲ್ಲಿ ಇಡೋಕ್ಕೆ ಅಂತ ನಾವು ತೀರ್ಮಾನ ಮಾಡೋದು. ಅದಕ್ಕೆ ಹೋಗಿಸ್ತಂದ್ರು. ಕೋರ್ಟಲ್ಲಿ ಇಲ್ಲ ಮಾಡಿ ಆದರೆ ಅದನ್ನು ಗೌರವಯುತವಾಗಿ ಮಾಡಿ ಅಂತೇಳಿ ಅದಕ್ಕೆ ಕೋರ್ಟ್ ಆದೇಶ ಆಯಿತು. ಈಗ ಮರದ ವಿಚಾರ ಹೋಗವ್ರೆ, ಅಲ್ಲಿ ಟೀಕ್ ವುಡ್ಡವೆ, ಸ್ಯಾಂಡಲ್ವುಡ್ಡವೆ, ಇನ್ನೇನೋ ಅವೆ ಅಂತ ಕೊಟ್ಟವ್ರೆ. ಅಲ್ಲಿ ಮಾಹಿತಿ ನೆನ್ನೆ ಪರ ವಿರೋಧ ಆಯಿತು. ಅವ್ರ ಕಡೆ ಒಂದು 20-25 ಜನ ಬಂದಿದ್ದರು. ಈ ಕಡೆ ಎಲ್ಲ ಪರವಾಗಿರ್ತಕ್ಕಂಥವ್ರು 25 ಜನ ಇದ್ದರು, ಬೇಡ ಅಂತಕ್ಕಂಥವ್ರು 25 ಜನ ಇದ್ದರು. ಅಲ್ಲಿ ಆಸ್ಪತ್ರೆ ಬೇಕು ಅಂತಕ್ಕಂಥವ್ರು 1000 ಜನ ಬಂದಿದ್ದರು. ಅದನ್ನು ಮಾಹಿತಿ ತೊಗೊಳ್ಳಿ ಅಂತ ಕೋರ್ಟ್ ಆದೇಶ ಕೊಟ್ಟಿದ್ದು. ಅದನ್ನು ತೊಗೊಂಡು RFO ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾರೆ. ಮಾಗಡಿ ಒಂದರಲ್ಲಿ ರಾಮನಗರದಲ್ಲಿ ನೋಡ್ತಾ ಇದ್ದೀವಲ್ಲ, ರಾಮನಗರದಲ್ಲಿ ಅದೇ ನಡೀತಾ ಇದೆ. ಕೆಲವು ವಿರೋಧಿಗಳು ಅವರಪ್ಪ ವಿರೋಧ ಮಾಡೋಕ್ಕೇ ಹುಟ್ಟವ್ರೆ. ಏನು ಮಾಡೋದು? ನಾನೇನಾರ ಬಂಗ್ಲೆ ಕಟ್ಕೋತಾ ಇದ್ದರೆ, ನಾನೇನಾರು ಆಸ್ತಿ ಮಾಡ್ಕೋತಾ ಇದ್ದರೆ ವಿರೋಧ ಮಾಡಲಿ. ಸಾರ್ವಜನಿಕರ ಕೆಲಸ ಮಾಡೋಕ್ಕೂ ಕೂಡ ಮುಕ್ತವಾಗಿ ಬಿಡಲಿಲ್ಲ ಅಂತಂದರೆ ಜನ ಅವ್ರಿಗೆ ತೀರ್ಪು ಕೊಡ್ತಾರೆ ಬಿಡಿ. ಅಂದರೆ ಮುಂದೆ ಆಡೋರೇ ಬೇರೆ, ಹಿಂದೆ ಅದಕ್ಕೆ ತಾಳ ಹಾಕೋರೇ ಬೇರೆ ಅವರೇ. ಇದೆಲ್ಲ ಜನಕ್ಕೆ ಗೊತ್ತಾಯ್ತದೆ, ಅದನ್ನು ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ರಿಷಫಲ್ ಶಾಸಕರು ಡೈಲಿ ಕೋರ್ಟ್ ಬಂದಿದ್ರು. ನಾನು ಸ್ವಲ್ಪ ರಾಹುಲ್ ಗಾಂಧಿ ಅವ್ರನ್ನ ಮಾತಾಡೋಕ್ಕೆ ಟಚ್ ಮಾಡಿದೆ, ಇನ್ನು ಫೋನು ಬರ್ತಾ ಇಲ್ಲ. ತಿಳ್ಕೊಂಡು ಹೇಳ್ತೀನಿ. ನಾನು ಕೇಳಿದ್ರೆ ಕ್ಯಾಬಿನೆಟ್ ರಿಷಫಲ್ ಯಾವಾಗ ಅಂತ, ಅದು ಹೈಕಮಾಂಡ್ ತೀರ್ಮಾನ. ಅವ್ರು ಹೋಗಿ ಅವ್ರ ಅಭಿಪ್ರಾಯಗಳು ಹೇಳ್ಬಿಟ್ಟು ಬಂದವ್ರೆ. ತೀರ್ಮಾನ ಮಾಡೋದು ಹೈಕಮಾಂಡ್, ಅದ್ರ ಬಗ್ಗೆ ಮಾಡೋದು ಹೈಕಮಾಂಡ್. ಆಯ್ತು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.